ಎಲ್ಲ ನನ್ನ ಆತ್ಮೀಯ ಸ್ವರೂಪಿಗಳಿಗೆ ನನ್ನ ನಮನಗಳು. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಎಂದು ಭಾವಿಸುತ್ತೇನೆ. ಗೌತಮ್ ಬುದ್ಧರ ಒಂದು ಮಾತು, ಶಾಂತಿ भीतर से आती है, शांति भीतर से आती है, इसे बाहर मत खोजो, इसे बाहर मत खोजो. ಅಂದರೆ ಶಾಂತಿ, ಸಹನೆ, ನೆಮ್ಮದಿ ಇವೆಲ್ಲವೂ ನಮ್ಮೊಳಗಿಂದಲೇ ಬರುತ್ತವೆ. ಆದರೆ ಇವನ್ನು ನೀನು ಎಂದಿಗೂ ಹೊರಗೆ ಹುಡುಕಬೇಡ ಎಂದರು. ಗೌತಮ್ ಬುದ್ಧರು ಈಗಿಲ್ಲ, ಆದರೂ ಅವರ ಮಾತುಗಳು ನಮ್ಮನ್ನು ಎಚ್ಚರಿಸುತ್ತವೆ ಹಾಗೂ ಸಾತ್ವಿಕವಾದ ದಾರಿಯಲ್ಲಿ ನಡೆಸುತ್ತವೆ. ಶಾಂತಿ, ಸಹನೆ, ನೆಮ್ಮದಿಗಾಗಿ ನಾವೆಲ್ಲರೂ ಪರಿತಪಿಸುತ್ತೇವೆ. ಅದೇನು ಬಜಾರ್ನಲ್ಲಿ ಸಿಗುವ ವಸ್ತುವಂತೂ ಅಲ್ಲವೇ ಅಲ್ಲ. ಕೇವಲ ಎಲ್ಲವೂ ನಮ್ಮಲ್ಲಿದ್ದು ನಾವು ಭವಿಷ್ಯವನ್ನು ಕೇಳಲು ಹೋಗುತ್ತೇವೆ. ಯಾರಾದರೂ ಹೇಳುವರಿದ್ದರೆ ಖರ್ಚು ಮಾಡಿ ಹೋಗುತ್ತೇವೆ ಮತ್ತು ಅಭಿಷೇಕ ಹಾಗೂ ದೀನ್ ನಮಸ್ಕಾರ ಅವರು ಹೇಳಿದಂತೆ ಎಲ್ಲವೂ ಖರ್ಚು ಮಾಡಿ ಮತ್ತು ನಮ್ಮ ಮನ ಶರೀರಕ್ಕೆ ನಾವು ದಂಡಿಸುತ್ತೇವೆ. ಇವೆಲ್ಲ ಏಕೆ? ಆದ್ದರಿಂದ ಗೌತಮ್ ಬುದ್ಧರು ಹೇಳಿದರು, ಶಾಂತಿ, ಸಹನೆ, ನೆಮ್ಮದಿಗಾಗಿ ತಡಕಾಡಬೇಡಿ, ಬೇರೆ ಎಲ್ಲಿಯೂ ಹುಡುಕಾಡಲು ಹೋಗಬೇಡಿ. ಅಂದರೆ ನೀವು ಎಷ್ಟು ಕೇಳಲಿಕ್ಕೆ ಹೋಗುವಿರೋ ಅಷ್ಟು ಇನ್ನೊಬ್ಬರು ನಿಮ್ಮಿಂದ ದೋಚುವರು. ನೀನು ಎಲ್ಲೇ ಹುಡುಕಿದರೂ ಆ ನೆಮ್ಮದಿ, ಸಹನೆ ಅದು ಸಿಗುವುದಲ್ಲ. ನಾವು ಕಳೆದುಕೊಂಡದ್ದು ಮನೆಯಲ್ಲಿ, ಹುಡುಕುವುದು ಬಜಾರಿನಲ್ಲಿ ಹಾಗೂ ತೀರ್ಥ ಕ್ಷೇತ್ರಗಳಲ್ಲಿ ಹುಡುಕಾಡುವೆವು ನಾವು. ಹಾಗೂ ಭವಿಷ್ಯ ಹೇಳುವವರ ಹತ್ತಿರ ಸಾಲಿನಲ್ಲಿ ನಿಂತು ಖರ್ಚು ಮಾಡಿ ಬರುವೆವು. ಇವೆಲ್ಲ ಏಕೆ? ಕಳೆದುಕೊಂಡದ್ದು ಆ ವಸ್ತು ಮನೆಯಲ್ಲಿ, ಆದರೆ ಹುಡುಕುವುದು ಬೇರೆ ಎಲ್ಲೋ. ಆದ್ದರಿಂದ ಒಂದು ಹಾಡನ್ನು ಇಲ್ಲಿ ನಾನು ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ನಾವು ನೆಮ್ಮದಿಗಾಗಿ ಪರಿತಪಿಸುತ್ತೇವೆ, ಬೇರೆಲ್ಲೂ ಹುಡುಕಾಡುತ್ತೇವೆ. ಅದು ಬೇರೆ ಎಲ್ಲಿಯೂ ಸಿಗುವ ವಸ್ತುವಲ್ಲ, ಅದು ನಿನ್ನೊಳಗೆ ಇದೆ. ನೀನು ಸಮಾಧಾನದಿಂದಿರು, ಶಾಂತಿಯುತವಾಗಿರು, ಸಹನೆಯಿಂದ ಎಲ್ಲರ ಜೊತೆಗೆ ಬೆರೆಯಲು ಪ್ರಯತ್ನಿಸು. ಆಗ ಆ ನೆಮ್ಮದಿ ತನ್ನಿಂದ ತಾನೇ ನಿನ್ನಲ್ಲಿ ಬರುವುದು. ಧನ್ಯವಾದಗಳು.